ಆ ನಾಯಿ ಒಂದು ಫ್ಯಾಕ್ಟರಿಯ ಹೊರಗೆ ಪ್ರತಿದಿನ ಅಂದರೆ 3 ವರ್ಷಗಳ ಕಾಲ ಬೊಗಳುತ್ತಿತ್ತು. ಗೇಟ್ ತೆರೆದು ಒಳಗೆ ಹೋದ ಪೊಲೀಸರಿಗೆ ಕಂಡದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಹ ಒಂದು ದೃಶ್ಯ. ಸ್ನೇಹಿತರೆ, ಒಂದು ಕಾಲಕ್ಕೆ ಪಶ್ಚಿಮ ಬಂಗಾಳವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ಘಟನೆ ನಿಜಕ್ಕೂ ಕುತೂಹಲಕಾರಿ. ಅದೇನೆಂದು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಲು ದಯವಿಟ್ಟು ಮರೆಯಬೇಡಿ. ಅದು ಉತ್ತರ ಬಂಗಾಳದ ಒಂದು ಪುಟ್ಟ ಹಳ್ಳಿಯ ಕತೆ. ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯ ತೀರದಲ್ಲಿರುವ ಹಳ್ಳಿ. ಅಲ್ಲಿ ಒಂದು ಕಡೆ ಭಾರತದ ಭೂಮಿ ಇದ್ದರೆ ಇನ್ನೊಂದು ಕಡೆ ಕೇವಲ ಮುಳ್ಳುತಂತಿ ಬೇಲಿ ಇತ್ತು. ಆ ಹಳ್ಳಿಯ ಹೊರವಲಯದಲ್ಲಿ ಒಂದು ಹಳೆಯ ಫ್ಯಾಕ್ಟರಿ ಇತ್ತು. ತುಕ್ಕು ಹಿಡಿದ ಕಬ್ಬಿಣದ ಗೇಟ್, ಪಾಚಿ ಕಟ್ಟಿದ ಒಡೆದ ಗೋಡೆಗಳು, ಧೂಳಿನಿಂದ ಮುಚ್ಚಿದ ಕಿಟಕಿಗಳು. ಆ ಗೇಟ್ನ ಎದುರು ಪ್ರತಿದಿನ ಹಗಲು ರಾತ್ರಿ ಒಂದು ನಾಯಿ ಇರುತ್ತಿತ್ತು. ಮಳೆ ಇರಲಿ, ಗಾಳಿ ಇರಲಿ ಅಥವಾ ಕಡು ಚಳಿಯೇ ಇರಲಿ, ಆ ನಾಯಿ ಅಲ್ಲಿಯೇ ಇರುತ್ತಿತ್ತು. ಅದರ ಕಣ್ಣುಗಳು ಯಾವಾಗಲೂ ಆ ಮುಚ್ಚಿದ ಗೇಟ್ ಮೇಲೆ ಇರುತ್ತಿದ್ದವು, ಯಾರೋ ಬರುವ ದಾರಿಯನ್ನು ಕಾಯುತ್ತಿರುವಂತೆ. ಆ ಗೇಟ್ ಒಂದು ದಿನ ಖಂಡಿತ ತೆರೆಯುತ್ತದೆ ಮತ್ತು ಒಳಗಿನಿಂದ ಖಂಡಿತ ತನ್ನ ಯಜಮಾನ ಬಂದೇ ಬರುತ್ತಾನೆ ಎಂಬ ನಂಬಿಕೆ ಅದಕ್ಕೆ ಇದ್ದಂತಿತ್ತು. ಊರಿನವರು ಅದನ್ನು ನೋಡಿ ಸುಸ್ತಾಗಿದ್ದರು. ಮೊದಮೊದಲು ಜನ ಇದು ಹೊರಟು ಹೋಗುತ್ತದೆ ಎಂದುಕೊಂಡರು. ಆದರೆ ಎಷ್ಟೇ ಸಮಯ ಕಳೆದರೂ ಅದು ಅಲ್ಲಿಂದ ಕದಲಲಿಲ್ಲ. ಯಾರೋ ಕಲ್ಲು ಎಸೆಯುತ್ತಿದ್ದರು, ಯಾರೋ ಕಸಬರಿಕೆ ಹಿಡಿದು ಓಡಿಸುತ್ತಿದ್ದರು. ಒಂದು ಸಲವಂತೂ ಯಾರೋ ಅದರ ಮೇಲೆ ಕುದಿಯುವ ನೀರನ್ನು ಸುರಿದರು. ನಾಯಿ ನೋವಿನಿಂದ ಕಿರಿಚಿತು, 2 ಹೆಜ್ಜೆ ಹಿಂದೆ ಸರಿಯಿತು ಮತ್ತು ಮತ್ತೆ ಅದೇ ಜಾಗಕ್ಕೆ ಬಂದು ಕುಳಿತುಕೊಂಡಿತು. ಹತ್ತಿರದ ಕಸದ ಬುಟ್ಟಿಯಲ್ಲಿ ಸಿಕ್ಕಿದ್ದನ್ನು ತಿನ್ನುತ್ತಿತ್ತು, ಗುಂಡಿಯ ಕೊಳಕು ನೀರನ್ನು ಕುಡಿಯುತ್ತಿತ್ತು, ರಾತ್ರಿ ಚಳಿಯಲ್ಲಿ ನಡುಗುತ್ತಿತ್ತು. ಆದರೆ ಆ ಫ್ಯಾಕ್ಟರಿಯ ಗೇಟಿನಿಂದ ಅದರ ದೃಷ್ಟಿ ಮಾತ್ರ ಸರಿಯುತ್ತಿರಲಿಲ್ಲ. ಜನರು ಹೇಳುತ್ತಿದ್ದರು, ಇದೊಂದು ಹುಚ್ಚಿ ನಾಯಿ, ಯಾವುದಕ್ಕೂ ಪ್ರಯೋಜನವಿಲ್ಲ ಎಂದು. ಆದರೆ ಗೆಳೆಯರೇ, ಅದು ಹುಚ್ಚಾಗಿರಲಿಲ್ಲ. ಅದು ಒಂದು ನಿಷ್ಠಾವಂತ ನಾಯಿಯಾಗಿತ್ತು ಮತ್ತು ತನ್ನ ಮಾಲೀಕನಿಗಾಗಿ ಕಾಯುತ್ತಿತ್ತು. 3 ವರ್ಷಗಳ ಹಿಂದಿನ ಕತೆ. ಆ ಫ್ಯಾಕ್ಟರಿಯಲ್ಲಿ ಬಟ್ಟೆಗಳನ್ನು ತಯಾರಿಸುತ್ತಿದ್ದರು. ಯಂತ್ರಗಳ ಸದ್ದು, ಕಾರ್ಮಿಕರ ನಗು, ಕೆಲಸದ ಗದ್ದಲ, ಫ್ಯಾಕ್ಟರಿ ನಡೆಯುತ್ತಿತ್ತು. ಜನರು ಸಂತೋಷವಾಗಿದ್ದರು. ಆ ಕಾರ್ಮಿಕರಲ್ಲಿ ಒಬ್ಬ ಗಿರೀಶ ಎಂಬವನಿದ್ದ. ಸುಮಾರು 35 ವರ್ಷ ವಯಸ್ಸು, ಗೋಧಿ ಬಣ್ಣ, ಸಾಧಾರಣ ಮನುಷ್ಯ, ಚಿಕ್ಕ ಸಂಬಳ, ಆದರೆ ಹೃದಯ ದೊಡ್ಡದು. ಅವನಿಗೆ ರಾಜು ಎಂಬ ಹೆಸರಿನ ಜೊತೆಗಾರನಿದ್ದ, ಒಂದು ಕಂಟ್ರಿ ನಾಯಿ, ಕಪ್ಪು ಬಣ್ಣ. ಗಿರೀಶ ಎಲ್ಲಿ ಹೋದರೂ ರಾಜು ಜೊತೆಗಿರುತ್ತಿತ್ತು. ಫ್ಯಾಕ್ಟರಿಯ ಹೊರಗೆ ಕುಳಿತು ಗಿರೀಶನಿಗಾಗಿ ಕಾಯುತ್ತಿತ್ತು. ಗಿರೀಶನ ಶಿಫ್ಟ್ ಮುಗಿಯುತ್ತಿದ್ದಂತೆ ರಾಜು ಎದ್ದು ನಿಲ್ಲುತ್ತಿತ್ತು. ಇಬ್ಬರು ಜೊತೆಯಾಗಿ ಮನೆಗೆ ಹೋಗುತ್ತಿದ್ದರು. ದಾರಿಯಲ್ಲಿ ಗಿರೀಶ್ ಅದಕ್ಕೆ ರೊಟ್ಟಿ ತುಂಡು ಕೊಡುತ್ತಿದ್ದ. ರಾಜು ಅವನ ಕಾಲುಗಳನ್ನು ಉಜ್ಜುತ್ತಾ ನಡೆಯುತ್ತಿತ್ತು. ಇದೇ ಅವರ ಸಂಬಂಧ, ಇದೇ ಅವರ ಪ್ರತಿದಿನದ ಪ್ರಪಂಚ. ನಂತರ ಒಂದು ದಿನ ಎಲ್ಲವೂ ಬದಲಾಯಿತು. ಫ್ಯಾಕ್ಟರಿ ಮಾಲೀಕನಿಗೆ ಒಂದು ನೋಟಿಸ್ ಬಂದಿತ್ತು. ಬಾಡಿಗೆ ಬಾಕಿ ಇದೆ. ಸರ್ಕಾರಿ ಆದೇಶದಂತೆ ಫ್ಯಾಕ್ಟರಿಯನ್ನು ಸೀಲ್ ಮಾಡಲಾಯಿತು. ಕಾರ್ಮಿಕರನ್ನು ಮನೆಗೆ ಕಳುಹಿಸಲಾಯಿತು. ಗಿರೀಶ್ ಕೂಡ ಹೊರಬಂದ. ರಾಜುವನ್ನು ಹೊರಗೆ ಕರೆದುಕೊಂಡು ಹೋದ. ಆದರೆ ಆ ರಾತ್ರಿ ಗಿರೀಶನಿಗೆ ನಿದ್ದೆ ಬರಲಿಲ್ಲ. ಅವನು ಆ ದಿನ ಫ್ಯಾಕ್ಟರಿಯಲ್ಲಿ ಒಂದು ಅಸಹಜ ಘಟನೆಯನ್ನು ನೋಡಿದ್ದರಿಂದ ನಿದ್ರೆ ಬಾರದೆ ಹೊರಳಾಡುತ್ತಿದ್ದ. ಫ್ಯಾಕ್ಟರಿ ಮುಚ್ಚುವ ಕೊನೆಯ ದಿನ ಅವನು ತನ್ನ ಸಾಮಾನುಗಳನ್ನು ತೆಗೆದುಕೊಳ್ಳಲು ಹೋದಾಗ ಫ್ಯಾಕ್ಟರಿಯ ಹಿಂದಿನ ಗೋಡೆಯ ಹತ್ತಿರ ನೆಲವನ್ನು ಅಗೆಯುತ್ತಿರುವುದನ್ನು ಕಂಡಿದ್ದ. ರಾತ್ರಿಯ ಕತ್ತಲೆಯಲ್ಲಿ ಕೆಲವು ಅಪರಿಚಿತ ಮುಖಗಳು, ಹಿಂದಿಯೋ ಅಥವಾ ಬಂಗಾಳಿಯಾಗಲಿ ಯಾವುದೋ ಒಂದು ವಿಚಿತ್ರ ಭಾಷೆಯನ್ನು ಮಾತನಾಡುತ್ತಿದ್ದರು. ಗಿರೀಶ್ ಆಗ ಅದು ಯಾವುದೋ ನಿರ್ಮಾಣ ಕಾರ್ಯ ಇರಬಹುದು ಎಂದುಕೊಂಡಿದ್ದ. ಆದರೆ ರಾತ್ರಿ ನಿದ್ದೆ ಮಾಡಲು ಪ್ರಯತ್ನಿಸಿದಾಗ ಆ ಮುಖಗಳೇ ಅವನ ಕಣ್ಣ ಮುಂದೆ ಸುಳಿಯುತ್ತಿದ್ದವು. ಆ ಅಗೆತ, ಆ ಕತ್ತಲೆ. ಮರುದಿನ ರಾತ್ರಿ ಗಿರೀಶನಿಗೆ ತಡೆಯಲಾಗಲಿಲ್ಲ. ಅವನು ಎದ್ದು ಸುಮ್ಮನೆ ಬಟ್ಟೆ ಧರಿಸಿದ. ಮಾಲೀಕ ಎಲ್ಲಿಗೋ ಹೋಗುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡಂತೆ ರಾಜು ಕೂಡ ಎದ್ದಿತು. ಇಬ್ಬರು ಕತ್ತಲೆಯಲ್ಲಿ ಫ್ಯಾಕ್ಟರಿಯ ಕಡೆ ಹೊರಟರು. ಗಿರೀಶ್ ಫ್ಯಾಕ್ಟರಿಯ ಗೋಡೆಯ ಹಿಂದಿನಿಂದ ಇಣುಕಿ ನೋಡಿದಾಗ ಅವನ ಕಾಲುಗಳು ಅಲ್ಲೇ ಸ್ತಬ್ಧಗೊಂಡವು. ಫ್ಯಾಕ್ಟರಿಯ ಒಳಗೆ ಬೆಳಕಿತ್ತು ಮತ್ತು ಆ ಬೆಳಕಿನಲ್ಲಿ ಬಾಂಗ್ಲಾದೇಶದ ಕಡೆಯಿಂದ ಬಂದಿದ್ದ ಒಂದು ಸುರಂಗದ ಮೂಲಕ ಜನರು ಒಳಗೆ ಬರುತ್ತಿದ್ದರು. ಒಬ್ಬರಾದ ಮೇಲೆ ಒಬ್ಬರು ದೊಡ್ಡ ಚೀಲಗಳನ್ನು ಹೆಗಲ ಮೇಲೆ ಹೊತ್ತು ತರುತ್ತಿದ್ದರು. ಗಿರೀಶನ ಕಣ್ಣುಗಳು ಬೆರಗಾದವು. ಅವನು ಒಂದು ಚೀಲ ತೆರೆಯುವುದನ್ನು ನೋಡಿದ. ಅದು ಬಿಳಿ ಪುಡಿ, ಅದು ಡ್ರಗ್ಸ್ ಎಂದು ಅವನಿಗೆ ಗುರುತಿಸಲು ಸಾಧ್ಯವಾಯಿತು. ಗಿರೀಶನ ಹೃದಯ ಎಷ್ಟು ಜೋರಾಗಿ ಬಡಿದುಕೊಂಡಿತು ಎಂದರೆ ಆ ಶಬ್ದ ಎಲ್ಲಿ ಅವರಿಗೆ ಕೇಳಿಸುತ್ತದೆಯೋ ಎಂದು ಅವನು ಹೆದರಿದ. ಅವನು ರಾಜುವಿನ ಬಾಯಿಯನ್ನು ತನ್ನ ಕೈಯಿಂದ ಅದುಮಿ ಹಿಡಿದು ಮೆಲ್ಲಗೆ ಅದರ ಕಿವಿಯಲ್ಲಿ ಪಿಸುಗುಟ್ಟಿದ. ರಾಜು, ನೀನು ಇಲ್ಲೇ ಕುಳಿತುಕೋ, ಸ್ವಲ್ಪವೂ ಶಬ್ದ ಮಾಡಬೇಡ, ನಾನು ಪೊಲೀಸರನ್ನು ಕರೆದುಕೊಂಡು ಬರುತ್ತೇನೆ, ಇನ್ನು ಸ್ವಲ್ಪ ಸಮಯ ಅಷ್ಟೇ. ರಾಜು ಅವನ ಕಣ್ಣುಗಳನ್ನು ನೋಡಿತು. ಗಿರೀಶ್ ಒಂದು ಬಾರಿ ಹಿಂದೆ ತಿರುಗಿ ನೋಡಿ ಕತ್ತಲೆಯಲ್ಲಿ ಹೊರಟು ಹೋದ. ಗೆಳೆಯರೇ, ಗಿರೀಶ್ ಮತ್ತೆ ಎಂದಿಗೂ ಹಿಂತಿರುಗಿ ಬರಲೇ ಇಲ್ಲ. ಆ ರಾತ್ರಿ ಫ್ಯಾಕ್ಟರಿಯ ಹಿಂದೆ ಅಡಗಿದ್ದ ಒಬ್ಬ ಬಾಂಗ್ಲಾದೇಶಿ ಕಾವಲುಗಾರ ಗಿರೀಶನನ್ನು ನೋಡಿಬಿಟ್ಟಿದ್ದ. ಗಿರೀಶ್ ಪೊಲೀಸರನ್ನು ತಲುಪುವ ಮೊದಲೇ ಅವನು ಗಿರೀಶನನ್ನು ಹಿಡಿದು ಬಿಟ್ಟರು. ಬಾಯಿ ಮುಚ್ಚಿದರು, ಕೈಗಳನ್ನು ಕಟ್ಟಿದರು ಮತ್ತು ಅದೇ ಸುರಂಗದ ಮೂಲಕ ಗಿರೀಶನನ್ನು ಬಾಂಗ್ಲಾದೇಶಕ್ಕೆ ಕರೆದೊಯ್ದರು. ಅದರ ನಂತರ ಗಿರೀಶ್ನಿಗೆ ಏನಾಯಿತು ಅವನ ಹೆಂಡತಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ, ಊರಿನವರಿಗೂ ಗೊತ್ತಿಲ್ಲ, ಇಂದಿನವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ರಾಜು ಅಲ್ಲೇ ಕುಳಿತುಕೊಂಡಿತ್ತು. 1 ಗಂಟೆ 2 ಗಂಟೆ ಇಡೀ ರಾತ್ರಿ ಬೆಳಗಾಯಿತು. ಗಿರೀಶ್ ಬರಲಿಲ್ಲ. ರಾಜು ಅಲ್ಲೇ ಕುಳಿತಿತ್ತು.
ಒಂದು ವಾರವಾಯಿತು, ಗಿರೀಶ್ ಬರಲಿಲ್ಲ. 1 ತಿಂಗಳು, 6 ತಿಂಗಳು, 1 ವರ್ಷ, 3 ವರ್ಷಗಳು ಕಳೆದವು. ಗೆಳೆಯರೇ, ಮನುಷ್ಯರು ತಮ್ಮ ಪ್ರೀತಿಯನ್ನು ಕೆಲವೇ ವಾರಗಳಲ್ಲಿ ಮರೆತು ಬಿಡುತ್ತಾರೆ. ಸಂಬಂಧಗಳು ಮುರಿದು ಹೋಗುತ್ತವೆ, ನೆನಪುಗಳು ಮಸುಕಾಗುತ್ತವೆ. ಆದರೆ ಆ ನಾಯಿ ಮಾತ್ರ ಕಲ್ಲು ಏಟುಗಳನ್ನು ತಿಂದಿತು, ಬೈಗುಳಗಳನ್ನು ಕೇಳಿತು, ಹಸಿದು ಬಸವಳಿಯಿತು, ಚಳಿಯಲ್ಲಿ ನಡುಗಿತು. ಆದರೂ ಆ ಗೇಟ್ನಿಂದ ಕದಲಲಿಲ್ಲ. ಏಕೆಂದರೆ ಅವನ ಮಾಲೀಕ ಹೇಳಿದ್ದ, ನೀನು ಇಲ್ಲೇ ಇರು, ನಾನು ಬರುವ ತನಕ. ಕೆಲವು ದಿನಗಳ ಬಳಿಕ ಒಂದು ದಿನ ಹಳ್ಳಿಗೆ ಒಬ್ಬ ಹೊಸ ಇನ್ಸ್ಪೆಕ್ಟರ್ ಬಂದ. ಇನ್ಸ್ಪೆಕ್ಟರ್ ಅರ್ಜುನ್ ಸಿಂಗ್. ಚುರುಕಾದ ಕಣ್ಣುಗಳು, ಶಾಂತ ಮನಸ್ಸು ಮತ್ತು ಉಳಿದವರು ನಿರ್ಲಕ್ಷಿಸುವಂಥ ಸಣ್ಣ ವಿಷಯಗಳ ಮೇಲೂ ಗಮನ ಹರಿಸುವ ಅಭ್ಯಾಸ ಅವನದ್ದಾಗಿತ್ತು. ಅವನು ಆ ನಾಯಿಯನ್ನು ನೋಡಿದ, ಪ್ರತಿದಿನ ನೋಡಿದ ಮತ್ತು ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಆ ನಾಯಿ ಇಲ್ಲಿ ಏಕೆ ಕುಳಿತಿದೆ? ಇನ್ಸ್ಪೆಕ್ಟರ್ ಅರ್ಜುನ್ ಸಿಂಗ್ ಆ ಹಳ್ಳಿಗೆ ಬಂದು 2 ವಾರಗಳಾಗಿದ್ದವು. ಹೊಸ ಪೋಸ್ಟಿಂಗ್, ಹೊಸ ಜಾಗ, ಹೊಸ ಜನರು. ಆದರೆ ಒಂದು ವಿಷಯ ಅವನಿಗೆ ಪ್ರತಿದಿನ ಕಾಣಿಸುತ್ತಿತ್ತು, ಆ ನಾಯಿ. ಪ್ರತಿದಿನ ಬೆಳಿಗ್ಗೆ ಅರ್ಜುನ್ ಠಾಣೆಗೆ ಹೋಗುವಾಗಲೂ ನಾಯಿ ಅಲ್ಲಿರುತ್ತಿತ್ತು. ಸಂಜೆ ಹಿಂತಿರುಗುವಾಗಲೂ ಅಲ್ಲಿರುತ್ತಿತ್ತು. ಮಳೆಯಲ್ಲಿ ನೆನೆಯುತ್ತಾ, ಬಿಸಿಲಿನಲ್ಲಿ ಬೇಯುತ್ತಾ ಆ ಮುಚ್ಚಿದ ಫ್ಯಾಕ್ಟರಿ ಗೇಟ್ ಮುಂದೆ. ಒಂದು ದಿನ ಅರ್ಜುನ್ ಹತ್ತಿರದ ಅಂಗಡಿಯಲ್ಲಿ ನಿಂತು ಕೇಳಿದ, ಈ ನಾಯಿ ಇಲ್ಲಿ ಯಾವಾಗಲಿಂದ ಇದೆ? ಅಂಗಡಿಯವನು ಮುಖ ಸೊಟ್ಟಗೆ ಮಾಡಿ ಹೇಳಿದ, ಅಯ್ಯೋ ಸಾರ್, 3 ವರ್ಷದಿಂದ ಇಲ್ಲೇ ಇದೆ. ಹುಚ್ಚು ಅದು. ಓಡಿಸಿದರೂ ಹೋಗುವುದಿಲ್ಲ. ಮಾಲೀಕರಿಲ್ಲ, ನೆಲೆ ಇಲ್ಲ, ಸುಮ್ಮನೆ ಇಲ್ಲಿ ಬಿದ್ದಿರುತ್ತದೆ. ಅರ್ಜುನ್ ನಾಯಿಯ ಕಡೆ ನೋಡಿದ. ನಾಯಿಯ ಕಣ್ಣುಗಳು ಆ ಗೇಟ್ ಮೇಲೆಯೇ ನೆಟ್ಟಿದ್ದವು. ಅರ್ಜುನ್ ಮನಸ್ಸಿನಲ್ಲಿ ಏನೋ ಚಲನವಲನವಾಯಿತು. 3 ವರ್ಷ ಒಂದೇ ಜಾಗದಲ್ಲಿ ಕದಲದೆ ಇರುವುದು ಹುಚ್ಚುತನವಲ್ಲ, ಅದು ಅದಕ್ಕಿಂತ ಮೀರಿದ್ದು. ಮರುದಿನ ಅರ್ಜುನ್ ಬಿಸ್ಕತ್ತು ಹಾಗೂ ಹಾಲನ್ನು ತೆಗೆದುಕೊಂಡು ಆ ನಾಯಿಯ ಹತ್ತಿರ ಹೋದ. ಅದು ಹೆದರದಂತೆ ನಿಧಾನವಾಗಿ ಹೋದ. ಬಿಸ್ಕತ್ತನ್ನು ನೆಲದ ಮೇಲಿಟ್ಟ. ನಾಯಿ ಒಂದು ಬಾರಿ ಅರ್ಜುನ್ನ ಕಡೆ ನೋಡಿತು, ನಂತರ ಬಿಸ್ಕತ್ತನ್ನು ನೋಡಿತು, ಮತ್ತೆ ಗೇಟ್ ಕಡೆ ನೋಡತೊಡಗಿತು. ಅರ್ಜುನ್ ಅದರ ಪಕ್ಕದಲ್ಲಿ ಕುಳಿತುಕೊಂಡ. ಸ್ವಲ್ಪ ಸಮಯದ ನಂತರ ನಾಯಿ ಆ ಬಿಸ್ಕತ್ತನ್ನು ತೆಗೆದುಕೊಂಡು ತಿಂದಿತು. ಆದರೆ ಅದರ ನೋಟ ಮಾತ್ರ ಗೇಟ್ ಮೇಲೆಯೇ ಇತ್ತು. ಅರ್ಜುನ್ ಗಮನಿಸಿದ, ನಾಯಿ ಬರೀ ಕುಳಿತುಕೊಳ್ಳುತ್ತಿರಲಿಲ್ಲ. ಅದು ಮಧ್ಯೆ ಮಧ್ಯೆ ಎದ್ದು ಗೇಟ್ ಹತ್ತಿರ ಹೋಗುತ್ತಿತ್ತು, ಮೂಸಿ ನೋಡುತ್ತಿತ್ತು ಮತ್ತು ಮತ್ತೆ ಬಂದು ಕುಳಿತುಕೊಳ್ಳುತ್ತಿತ್ತು. ಪ್ರತಿ ಬಾರಿಯೂ ಮಾಲೀಕ ಬಂದನೇ ಎಂದು ಪರೀಕ್ಷಿಸುವಂತಿತ್ತು. ಅರ್ಜುನ್ ಕಣ್ಣುಗಳು ತುಂಬಿ ಬಂದವು. ಅವನ ಮನಸ್ಸಿನಲ್ಲಿ ಯೋಚಿಸಿದ, ಈ ನಾಯಿಯ ಮಾಲೀಕ ಎಲ್ಲಿದ್ದಾನೆ ಮತ್ತು ಈ ಫ್ಯಾಕ್ಟರಿಯ ಒಳಗೆ ಏನಿದೆ? ಅರ್ಜುನ್ ಅದೇ ದಿನ ಫ್ಯಾಕ್ಟರಿಯ ಗೇಟ್ ತೆರೆಯಲು ನಿರ್ಧರಿಸಿದ. ಠಾಣೆಯಲ್ಲಿ ಕೀ ಕೇಳಿದರೆ ಸಿಗಲಿಲ್ಲ. ಮಾಲೀಕ ನಗರದಲ್ಲಿದ್ದಾನೆ ಎಂದು ತಿಳಿಯಿತು. ಮಾಲೀಕನಿಗೆ ಫೋನ್ ಮಾಡಿದಾಗ ಅವನು, ಸಾರ್, ಫ್ಯಾಕ್ಟರಿ ಮುಚ್ಚಿದೆ, ಅಲ್ಲಿ ಏನೂ ಇಲ್ಲ ಎಂದನು. ಆದರೂ ಒಂದು ಸಲ ಗೇಟ್ ತೆರೆಯಿರಿ ಎಂದು ಅರ್ಜುನ್ ಹೇಳಿದ. ಮರುದಿನ ಬೀಗ ಮುರಿದು ಗೇಟ್ ತೆರೆಯಲಾಯಿತು. ಅರ್ಜುನ್ ಒಳಗೆ ಹೋದ. ರಾಜು ಕೂಡ ವೇಗವಾಗಿ ಒಳಗೆ ನುಗ್ಗಿತು. ಮೂಗನ್ನು ನೆಲಕ್ಕೆ ಹಚ್ಚಿ ಮೂಸುತ್ತಾ ಓಡಿತು. ಅರ್ಜುನ್ ಇಡೀ ಫ್ಯಾಕ್ಟರಿಯನ್ನು ತಪಾಸಣೆ ಮಾಡಿದ. ಹಳೆಯ ಯಂತ್ರಗಳು, ಧೂಳು ತುಂಬಿದ ಜೇಡರ ಬಲೆ, ಮೂಳೆಗಳನ್ನು ನೋಡಿದರೂ ಏನೂ ಸಿಗಲಿಲ್ಲ. ರಾಜು ಪದೇ ಪದೇ ಹಿಂದಿನ ಗೋಡೆಯ ಹತ್ತಿರ ಹೋಗಿ ಬೊಗಳುತ್ತಾ ವಾಪಸ್ ಬರುತ್ತಿತ್ತು. ಅರ್ಜುನ್ ಆ ಗೋಡೆಯನ್ನು ಪರೀಕ್ಷಿಸಿದ. ಗಟ್ಟಿ ಗೋಡೆ, ಯಾವುದೇ ಬಾಗಿಲುಗಳು ಇರಲಿಲ್ಲ, ಕಿಟಕಿ ಇಲ್ಲ. ಅರ್ಜುನ್ ಅಂದುಕೊಂಡ, ಬಹುಶಃ ಇಲ್ಲಿ ಏನೂ ಇಲ್ಲ. ಈ ರಾತ್ರಿ ಅರ್ಜುನ್ ಒಂದು ನಿರ್ಧಾರ ಮಾಡಿದ. ಈ ನಾಯಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ಠಾಣೆಯಲ್ಲಿ ಇಟ್ಟುಕೊಂಡು ಊಟ ಕೊಟ್ಟು ನೋಡಿಕೊಳ್ಳುತ್ತೇನೆ. ರಾಜುವನ್ನು ಎತ್ತಿಕೊಂಡು ಗಾಡಿಯಲ್ಲಿ ಕೂರಿಸಿ ಠಾಣೆಗೆ ಕರೆತಂದ. ರಾಜು ಸುಮ್ಮನೆ ಕುಳಿತಿತ್ತು. ಊಟ ಮಾಡಿತು, ನೀರು ಕುಡಿಯಿತು. ಅರ್ಜುನ್ ಅನಿಸಿತು, ಈಗ ಎಲ್ಲವೂ ಸರಿ ಹೋಗುತ್ತದೆ ಎಂದು. ಆದರೆ ರಾತ್ರಿ 2 ಗಂಟೆಗೆ ಯಾವುದೋ ಸದ್ದಿನಿಂದ ಅರ್ಜುನ್ ನಿದ್ದೆಯಿಂದ ಎದ್ದ. ಠಾಣೆಯ ಬಾಗಿಲು ತೆರೆದಿತ್ತು. ರಾಜು ಮಾಯವಾಗಿತ್ತು. ಅರ್ಜುನ್ ಹೊರಗೆ ಬಂದ. ದೂರದಲ್ಲಿ ಬೊಗಳುವ ಸದ್ದು ಕೇಳಿಸುತ್ತಿತ್ತು. ಅವನು ಆ ಸದ್ದಿನ ಕಡೆ ಓಡಿದಾಗ ರಾಜು ಅದೇ ಫ್ಯಾಕ್ಟರಿಯ ಗೇಟ್ ಮುಂದೆ ನಿಂತಿತ್ತು. ಹುಚ್ಚು ಹಿಡಿದವನಂತೆ ಬೊಗಳುತ್ತಿತ್ತು. ಅರ್ಜುನ್ ಅದನ್ನು ಸುಮ್ಮನಿರಿಸಲು ಪ್ರಯತ್ನಿಸಿದ. ಆದರೆ ರಾಜು ನಿಲ್ಲಲಿಲ್ಲ. ಅದು ಪದೇ ಪದೇ ಫ್ಯಾಕ್ಟರಿಯ ಗೋಡೆಯ ಕಡೆಗೆ ಓಡುತ್ತಿತ್ತು, ಬೊಗಳುತ್ತಿತ್ತು, ಮತ್ತೆ ಹಿಂತಿರುಗುತ್ತಿತ್ತು. ಒಳಗೆ ಏನೋ ಇದೆ ಎಂದು ಹೇಳುತ್ತಿರುವಂತೆ. ಅರ್ಜುನ್ ಸುಮ್ಮನಾದ. ಅವನು ತನ್ನ ಟಾರ್ಚ್ ಆರಿಸಿ ಕತ್ತಲೆಯಲ್ಲಿ ನಿಂತು ಕಿವಿಗೊಟ್ಟು ಕೇಳತೊಡಗಿದ. ಮೊದಲು ಏನೂ ಕೇಳಿಸಲಿಲ್ಲ. ನಂತರ ಅತಿ ಮೆಲ್ಲನೆ ಅದುಮಿದ ಸದ್ದು, ಫ್ಯಾಕ್ಟರಿಯ ಗೋಡೆಯ ಒಳಗಿಂದ ಯಂತ್ರಗಳ ಸದ್ದು ಮತ್ತು ಮನುಷ್ಯನ ಧ್ವನಿ. ಅರ್ಜುನ್ ಮೈ ಜುಮ್ ಎಂದಿತು. ಗಡಿಯಾರ ನೋಡಿದಾಗ ಸಮಯ ರಾತ್ರಿ 2:30. ಮುಚ್ಚಿದ ಫ್ಯಾಕ್ಟರಿಯೊಳಗೆ ಶಬ್ದ. ಅವನು ಕೂಡಲೇ ಫ್ಯಾಕ್ಟರಿಯ ಹಿಂದಿನ ಗೋಡೆಗೆ ಕಿವಿ ಹಚ್ಚಿದ. ಶಬ್ದಗಳು ಸ್ಪಷ್ಟವಾಗಿದ್ದವು. ಬಂಗಾಳಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಚೀಲಗಳ ಸದ್ದು ಮತ್ತು ರಾಸಾಯನಿಕಗಳ ವಿಚಿತ್ರ ವಾಸನೆ ಬರುತ್ತಿತ್ತು. ಡ್ರಗ್ಸ್ ತಯಾರಾಗುತ್ತಿತ್ತು. ಅರ್ಜುನ್ ಮೆದುಳಿನಲ್ಲಿ ಎಲ್ಲವೂ ಒಂದಕ್ಕೊಂದು ತಾಳೆಯಾಯಿತು. ಮುಚ್ಚಿದ ಫ್ಯಾಕ್ಟರಿ, ಬಾರ್ಡರ್ ಏರಿಯಾ, ನೆಲದ ಅಡಿಯಲ್ಲಿ ಸುರಂಗ ಮತ್ತು 3 ವರ್ಷಗಳಿಂದ ಇಲ್ಲಿ ಕುಳಿತಿದ್ದ ಈ ನಾಯಿ. ಈ ನಾಯಿಯ ಮಾಲೀಕ ಇಲ್ಲಿ ಬಂದಿದ್ದ, ಇವನ್ನೆಲ್ಲ ನೋಡಿದ ಮತ್ತು ನಂತರ ಅವನು ಕಣ್ಮರೆಯಾಗಿದ್ದ. ಅರ್ಜುನ್ ಕೈಗಳು ಬಿಗಿಯಾದವು. ಅವನು ರಾಜುವಿನ ಕಡೆ ನೋಡಿದ. ರಾಜು ಅವನ ಕಣ್ಣುಗಳನ್ನೇ ನೋಡಿತ್ತು. ಈಗ ಅರ್ಥವಾಯಿತೇ, ಅದಕ್ಕಾಗಿಯೇ ನಾನು ಇಲ್ಲಿದ್ದೆ ಎಂದು ಹೇಳುತ್ತಿರುವಂತಿತ್ತು. ಅರ್ಜುನ್ ಕೂಡಲೇ ಫೋನ್ ತೆಗೆದು ತನ್ನ ಮೇಲಧಿಕಾರಿಗೆ ಕರೆ ಮಾಡಿದ. ಸಾರ್, ನಮಗೆ ಒಂದು ಆಪರೇಷನ್ ಅವಶ್ಯಕತೆ ಇದೆ. ಇಂದು ರಾತ್ರಿ ಅಲ್ಲ, ನಾಳೆ ರಾತ್ರಿ. ಮತ್ತು ಸಾರ್, ಇದು ಕೇವಲ ಒಂದು ಫ್ಯಾಕ್ಟರಿಯ ವಿಷಯವಲ್ಲ, ಇದು ಬಾರ್ಡರ್ನ ವಿಷಯ.
ಅರ್ಜುನ್ ಆ ರಾತ್ರಿ ಠಾಣೆಗೆ ಹಿಂತಿರುಗಿದರೂ ಅವನಿಗೆ ನಿದ್ದೆ ಬರಲಿಲ್ಲ. ಅವನ ತಲೆಯಲ್ಲಿ 10 ಪ್ರಶ್ನೆಗಳು. ಸುರಂಗ ಎಷ್ಟು ಹಳೆಯದು, ಒಳಗೆ ಎಷ್ಟು ಜನರಿದ್ದಾರೆ, ಮತ್ತು ಆ ಕಾರ್ಮಿಕ ಗಿರೀಶ್, ಅವನಿಗೆ ಏನಾಯಿತು? ರಾಜು ಅವನ ಪಕ್ಕದಲ್ಲಿ ಶಾಂತವಾಗಿ ಕುಳಿತಿತ್ತು. ಕೆಲಸ ಶುರುವಾಗಲಿದೆ ಎಂದು ಅದಕ್ಕೆ ತಿಳಿದಿರುವಂತಿತ್ತು. ಮರುದಿನ ಬೆಳಿಗ್ಗೆ ಅರ್ಜುನ್ ತನ್ನ ಸೀನಿಯರ್ಗೆ ಪೂರ್ಣ ವಿಷಯ ತಿಳಿಸಿದ. ನಕ್ಷೆ ತಯಾರಿಸಿದ, ಸುರಂಗದ ದಿಕ್ಕನ್ನು ವಿವರಿಸಿದ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಅನ್ನು ಅಲರ್ಟ್ ಮಾಡಲಾಯಿತು. 8 ಜನ ಜವಾನರು ಮತ್ತು 2 ಅಧಿಕಾರಿಗಳ ವಿಶೇಷ ತಂಡ ರಚಿಸಲಾಯಿತು. ಈ ಕಾರ್ಯಾಚರಣೆಗೆ ಆಪರೇಷನ್ ಟೈಗರ್ ಎಂದು ಹೆಸರಿಡಲಾಯಿತು. ಇಡೀ ದಿನ ಕಾಯುವಿಕೆಯಲ್ಲಿ ಕಳೆಯಿತು. ಸಂಜೆ ಅರ್ಜುನ್ ತನ್ನ ತಂಡಕ್ಕೆ ಸೂಚನೆ ನೀಡಿದ. ನೆನಪಿರಲಿ, ಇದು ಅಪಾಯಕಾರಿ ಜನರು. ಸುರಂಗದ 2 ಕಡೆ ಕಾವಲು ಇರುತ್ತದೆ. ನಾವು 2 ಕಡೆಯಿಂದ ಏಕಕಾಲದಲ್ಲಿ ಸುತ್ತುವರಿಯಬೇಕು. ಯಾರೂ ತಪ್ಪಿಸಿಕೊಳ್ಳಬಾರದು. ಜವಾನರು ಒಪ್ಪಿದರು. ಅರ್ಜುನ್ ರಾಜುವನ್ನು ನೋಡಿ ಮೆಲ್ಲಗೆ ಹೇಳಿದ, ಇಂದು ನಿನ್ನ ಮಾಲೀಕನಿಗೆ ನ್ಯಾಯ ಸಿಗುತ್ತದೆ. ರಾತ್ರಿ ಸರಿಯಾಗಿ 12 ಗಂಟೆ ಕಾರ್ಯಾಚರಣೆ ಆರಂಭವಾಯಿತು. ತಂಡ 4 ಭಾಗಗಳಾಗಿ ಹಂಚಿ ಹೋಯಿತು. ಒಂದು ತಂಡ ಮುಖ್ಯ ಗೇಟ್ನಲ್ಲಿ, ಒಂದು ತಂಡ ಹಿಂದಿನ ಗೋಡೆಯ ಬಳಿ, ಒಂದು ತಂಡ ಬಾರ್ಡರ್ ಕಡೆಯ ಸುರಂಗದ ತುದಿಯಲ್ಲಿ. ಅರ್ಜುನ್ ರಾಜು ಜೊತೆಗಿದ್ದ. ರಾತ್ರಿಯ ನೀರವ ಮೌನ. ಅರ್ಜುನ್ ಸನ್ನೆ ಮಾಡಿದ ಕೂಡಲೇ ತಂಡಗಳು ಒಳಗೆ ನುಗ್ಗಿದವು. ಫ್ಯಾಕ್ಟರಿಯೊಳಗೆ ಗದ್ದಲ ಶುರುವಾಯಿತು. ಬಾಂಗ್ಲಾದೇಶಿಗಳು ಎದ್ದು ಓಡಲು ಶುರು ಮಾಡಿದರು. ಆದರೆ ಎಲ್ಲಿಗೆ ಹೋಗುತ್ತಾರೆ? ಎಲ್ಲೆಡೆ ಜವಾನರಿದ್ದರು. ಸುರಂಗದ ಇನ್ನೊಂದು ತುದಿಯಲ್ಲಿ BSF ಇತ್ತು. 10 ನಿಮಿಷಗಳಲ್ಲಿ 7 ಜನ ಬಾಂಗ್ಲಾದೇಶಿಗಳನ್ನು ಬಂಧಿಸಲಾಯಿತು. ನೆಲದ ಮೇಲೆ ಚೀಲಗಳು ಚೆಲ್ಲಾಪಿಲಿಯಾಗಿದ್ದವು. ಬಿಳಿ ಪುಡಿ, ರಾಸಾಯನಿಕಗಳು, ಯಂತ್ರಗಳು, ಕೋಟಿಗಟ್ಟಲೆ ರೂಪಾಯಿ ಮೌಲ್ಯದ ಮಾಲು ಮತ್ತು ಬಾಂಗ್ಲಾದೇಶದಿಂದ ನೇರವಾಗಿ ಈ ಫ್ಯಾಕ್ಟರಿವರೆಗೆ ಬರುವ 50 ಅಡಿ ಉದ್ದದ ಪಕ್ಕಾ ಸುರಂಗ. ಅರ್ಜುನ್ ಸುರಂಗದ ಒಳಗೆ ಟಾರ್ಚ್ ಹೊಡೆದಾಗ ಅವನ ಉಸಿರು ಸ್ತಬ್ಧವಾಯಿತು. ಸುರಂಗದ ಗೋಡೆಯ ಮೇಲೆ ಯಾರೋ ಉಗುರಿನಿಂದ ಏನೋ ಬರೆದಿದ್ದರು. ಅರ್ಜುನ್ ಬಾಗಿ ಓದಿದ. ನನ್ನ ಹೆಸರು ಗಿರೀಶ್, ನಾನು ಭಾರತದ ಪ್ರಜೆ. ನನ್ನನ್ನು ಇಲ್ಲಿ ಸೆರೆ ಹಿಡಿಯಲಾಗಿದೆ. ನನ್ನ ನಾಯಿ ರಾಜು ಫ್ಯಾಕ್ಟರಿಯ ಹೊರಗೆ ಇದೆ. ಯಾರಾದರೂ ಇದನ್ನು ಓದಿದರೆ ರಾಜುವನ್ನು ಮನೆಗೆ ತಲುಪಿಸಿ. ಅರ್ಜುನ್ ಕಣ್ಣುಗಳು ತುಂಬಿ ಬಂದವು. ಅವನು ಗೋಡೆಯ ಮೇಲೆ ಕೈಯಿಟ್ಟು ಹೇಳಿದ, ಗಿರೀಶ್, ನಿನ್ನ ನಾಯಿ ನಿನಗೆ ಮೋಸ ಮಾಡಿಲ್ಲ. ಅದು 3 ವರ್ಷಗಳಿಂದ ನಿನಗಾಗಿ ಕಾಯುತ್ತಿತ್ತು. ರಾಜು ಸುರಂಗದ ಬಾಯಿಯ ಬಳಿ ನಿಂತಿತ್ತು. ಒಳಗೆ ಇಣುಕಿ ನೋಡಿ ಹಠಾತ್ತನೆ ಒಳಗೆ ಓಡಿತು. ಅರ್ಜುನ್ ಅದರ ಹಿಂದೆ ಹೋದ. ರಾಜು ಸುರಂಗದ ಒಂದು ಮೂಲೆಯಲ್ಲಿ ನಿಂತಿತು. ಅಲ್ಲಿ ನೆಲದ ಮೇಲೆ ಒಂದು ಹಳೆಯ ಚಪ್ಪಲಿ ಬಿದ್ದಿತ್ತು. ಮಣ್ಣಿನಿಂದ ಕೂಡಿ ಸವೆದ ಚಪ್ಪಲಿ. ರಾಜು ಅದನ್ನು ಮೂಸಿ ನೋಡಿ ನಂತರ ಅಳಲು ಶುರು ಮಾಡಿತು. ಗೆಳೆಯರೇ, ನಾಯಿ ಅಳುವ ಶಬ್ದವನ್ನು ಎಂದಾದರೂ ಕೇಳಿದ್ದೀರಾ? ಆ ಶಬ್ದ ಎದೆಯನ್ನು ಸೀಳುವಂತಿತ್ತು. ಆ ರಾತ್ರಿ ಸುರಂಗದಲ್ಲಿ ರಾಜು ಅಳುವುದನ್ನು ನೋಡಿ ಅಲ್ಲಿದ್ದ ಎಲ್ಲ ಜವಾನರು ಕಣ್ಣು ಹಾಕಿದ್ದರು. ಗಿರೀಶನ ಹುಡುಕಾಟ ಶುರುವಾಯಿತು. ಬಾಂಗ್ಲಾದೇಶ ಸರ್ಕಾರಕ್ಕೆ ಮಾಹಿತಿ ನೀಡಲಾಯಿತು. ಇಂಟರ್ಪೋಲನ್ನು ಅಲರ್ಟ್ ಮಾಡಲಾಯಿತು. ಬಂಧಿತರಿಂದ ವಿಚಾರಣೆ ನಡೆಸಿದ 3 ವಾರಗಳ ನಂತರ ಬಾಂಗ್ಲಾದೇಶದ ಗಡಿ ಹಳ್ಳಿಯೊಂದರಲ್ಲಿ ಗಿರೀಶ್ ಪತ್ತೆಯಾದ. 3 ವರ್ಷಗಳಿಂದ ಒಂದು ಕೋಣೆಯಲ್ಲಿ ಬಂದಿಯಾಗಿದ್ದ ಗಿರೀಶ್ ಬಹಳ ಸುಸ್ತಾಗಿದ್ದ, ಆದರೆ ಬದುಕಿದ್ದ. ಗಿರೀಶ್ ಭಾರತಕ್ಕೆ ಮರಳಿದ ದಿನ ಹಳ್ಳಿಯಲ್ಲಿ ಹಬ್ಬದ ವಾತಾವರಣವಿತ್ತು. ಗಿರೀಶನ ಹೆಂಡತಿ ಮಕ್ಕಳು ಓಡಿ ಬಂದರು. ಆದರೆ ಎಲ್ಲರಿಗಿಂತ ಮುಂದೆ ರಾಜು ಇತ್ತು. ಗಿರೀಶ್ ಗಾಡಿಯಿಂದ ಇಳಿದಾಗ ರಾಜುವನ್ನು ಕಂಡು ಅಲ್ಲೇ ನೆಲದ ಮೇಲೆ ಕುಳಿತ. ರಾಜು 3 ವರ್ಷಗಳ ಕಾಯುವಿಕೆ, ಹಸಿವು, ಏಟುಗಳನ್ನು ಮರೆತು ತನ್ನ ಮಾಲೀಕನ ಮಡಿಲಿಗೆ ಹಾರಿತು. ಗಿರೀಶ್ ರಾಜುವನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತ. ರಾಜು ಅವನ ಮುಖವನ್ನು ನೆಕ್ಕುತ್ತಿತ್ತು. ನಾನು ಹೇಳಿರಲಿಲ್ಲವೇ ನಾನು ಇಲ್ಲೇ ಇರುತ್ತೇನೆ ಎಂದು? ನೀನು ಬರುತ್ತೀಯ ಎಂದು ನನಗೆ ತಿಳಿದಿತ್ತು ಎನ್ನುವಂತೆ. ಆ ದಿನದ ನಂತರ ಇನ್ಸ್ಪೆಕ್ಟರ್ ಅರ್ಜುನ್ ಸಿಂಗ್ ಒಂದು ಶಿಫಾರಸು ಕಳಿಸಿದರು. 1 ತಿಂಗಳ ನಂತರ ಸರ್ಕಾರಿ ಸಮಾರಂಭದಲ್ಲಿ ರಾಜುವಿಗೆ ಪೊಲೀಸ್ ಮೆಡಲ್ ನೀಡಿ ಗೌರವಿಸಲಾಯಿತು. ಅಧಿಕೃತವಾಗಿ ಅದನ್ನು ಪೊಲೀಸ್ ನಾಯಿ ಎಂದು ಘೋಷಿಸಲಾಯಿತು. ಆ ದಿನ ಗಿರೀಶ್ ಅಲ್ಲಿ ನಿಂತು ಅಳುತ್ತಾ ಹೇಳಿದ, ನೀನು ಹುಚ್ಚನಲ್ಲ ರಾಜು. ನೀನು ನನಗಿಂತ ಹೆಚ್ಚು ಬುದ್ಧಿವಂತ, ಹೆಚ್ಚು ನಿಷ್ಠಾವಂತ ಮತ್ತು ನನಗಿಂತ ಹೆಚ್ಚು ಧೈರ್ಯವಂತ. ಗೆಳೆಯರೇ, ಇಂದಿನ ಜಗತ್ತಿನಲ್ಲಿ ಮನುಷ್ಯನಿಗೆ ಮೋಸ ಮಾಡುತ್ತಾನೆ. ಸಂಬಂಧಗಳು ಮುರಿಯುತ್ತವೆ. ಆದರೆ ಈ ನಾಯಿ 3 ವರ್ಷಗಳ ಕಾಲ ಯಾವುದೇ ಭರವಸೆ ಇಲ್ಲದೆ ಕೇವಲ ತನ್ನ ಮಾಲೀಕ ಹೇಳಿದ ಇನ್ನು ಸ್ವಲ್ಪ ಸಮಯ ಅಷ್ಟೇ ಎಂಬ ಮಾತನ್ನು ನಂಬಿ ಕಾಯುತ್ತಿತ್ತು. ರಾಜುವಿನ ನಿಷ್ಠೆ ಒಬ್ಬ ಮಾಲೀಕನನ್ನು ಹಿಂತಿರುಗಿ ತಂದಿತು. ಒಂದು ಸುರಂಗದ ಜಾಲವನ್ನು ಬಯಲಿಗೆಳೆಯಿತು. ಮತ್ತು ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಸತ್ಯವಾದ ಪ್ರೀತಿ ನಾಯಿಯ ಹೃದಯದಲ್ಲಿದೆ ಎಂದು ಸಾಬೀತುಪಡಿಸಿತು. ಸ್ನೇಹಿತರೆ, ಈ ಕತೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆಯೂ ನನಗೆ ಇಂತಹ ಕಥೆಗಳನ್ನು ತರುವಂತೆ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.